ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬುರುಡೆ ಚಿನ್ನಯ್ಯ ಆರೋಪ ಸತ್ಯ ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ದಾರೆ. ದೂರುದಾರ ಕೊಟ್ಟಿರುವಂತಹ ಮಾಹಿತಿ ಪರ್ಫೆಕ್ಟ್ ಇದೆ. ನೂರಾರು ಹೆಣಗಳನ್ನ ಹೂತಿರೋದಾಗಿ ಆತ ಹೇಳಿದ್ದ. ನೂರಾರು ಹೆಣಗಳನ್ನ ಹೂತಿಟ್ಟಿರೋದು ನಿಜ. ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ದಾರೆ. ದೂರುದಾರ ಭಯದಿಂದ ತಪ್ಪು ಸ್ಥಳ ತೋರಿಸಿದ್ದಾನೆ. ಇನ್ಸ್ಟಾಗ್ರಾಂ ಲೈವ್ ನಲ್ಲಿ ಮಟ್ಟಣ್ಣನವರ್ ಈ ರೀತಿ ಆರೋಪ ಮಾಡಿರೋದು. SIT ವಿಚಾರಣೆಗೆ ಕರೆದ್ರೆ ಸಂಭ್ರಮದಿಂದ ಹೋಗ್ತೀನಿ ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ದಾರೆ. ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು, ಶವಗಳ ಕಳೆಬರಗಳು ಸಿಗ್ತಾ ಇದ್ದುವು. ಆ ಒಂದು ಹೆದರಿಕೆಯಲ್ಲಿನೇ ಬಹುಶಃ ಅವನು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಹೆದರಿಕೆ ಇಟ್ಟಿರೋದ್ರಿಂದನೇ ಅವನು ಸರಿಯಾಗಿ ತೋರಿಸಿಲ್ಲ. ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್. ನೂರಾರು ಶವಗಳನ್ನು ಅವನು ಹೂತಾಕಿದ್ ನಿಜ. ಆ ಅನಾಮಿಕ ವ್ಯಕ್ತಿ ಯಾವಾಗ SIT ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಗೊತ್ತಾಯ್ತಾ? SIT ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ, ಆ ವ್ಯಕ್ತಿನೇ ಹೇಳಿದಾನೆ. ಅದರ ಸಲುವಾಗಿ ಅಧಿಕೃತವಾಗಿ ಉಜಿರೆ, ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜಿರೆ, ಇನ್ ಯಾರು ಇಟ್ಕೋತಾರ ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ? ಭಯ ಕಾಡಲ್ವಾ ಯಾರಾದ್ರೂ? ನೀನ್ ನಿಮ್ಮ ಮನೆಯಲ್ಲಿ ಏನೇನು ಮದುವೆ ಮನೆ ಅಲ್ಲ, ನೀವು ಇಷ್ಟು ಜನ ಇಲ್ಲಿರಿ ಅಂತ ಹೇಳಕ್ಕೆ? ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ ಯಾರು ಇಟ್ಕೊಳ್ತಾರೆ ಸ್ವಾಮಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆನೇ ಬೇಕು. ಯಾಕಂತ ಹೇಳಿದ್ರೆ 2 ವರ್ಷದಿಂದ ಅವನೇ ಪದೇ ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ, ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಕೊಡಬಾರ್ದ? ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ, ಸಾಕ್ಷಿ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ? ಇಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, SIT ಅವರ ಮುಂದೆ, ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ, ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ನಿನಗೆ ಫೋನ್ ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ SIT ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ, ಅಡ್ವೊಕೇಟ್ ನಂಬರ್ ಹೇಳಿದಾನೆ ಅವನು, ಗಿರೀಶ್ ಮಟ್ಟಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ. ಇನ್ನು ಏನು ಬೇಕು? ಕೂಡಿ ಹಾಕಿದ್ದ ಅವನಿಗೆ. ಆ ನಂತರ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ, 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಎಲ್ಲಿ? ಮ್ಯಾಜಿಸ್ಟ್ರೇಟ್, ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ. ಅಲ್ಲಿ ಯಾರಿದ್ರು? ಯಾರಾದ್ರೂ ಕೂಡಿ ಹಾಕಿದ್ರು ಅವನಿಗೆ? ಯಾರಾದ್ರೂ ಒಬ್ಬನೇ ಇದ್ದ? ಇವನ್ ಎಲ್ಲರೂ ಗಮನಿಸಿ, ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ, ಅವನ ಜೊತೆಗೆ ಇರಬೇಕಂದ್ರೂ ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ. ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್, ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ. ಒಬ್ಬನೇ ಇದ್ದಾನೆ ಅವನು. ಒಬ್ಬನೇ ಇದ್ದಾಗ 164 ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯನೂ ಕಾಡಲಿಲ್ಲ. ಯಾರು ಕೂಡ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ. ಈಗ ಯಾಕೆ ಅನಿಸ್ತು? 4-5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ. ಬರೀ ಒಂದ್ ಸೈಡ್ ತನಿಖೆ ಮಾಡೋದಲ್ಲ. ನಾನು SIT ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ. ವಿ ವೆಲ್ಕಮ್, ನಾವು ಕಾಯ್ತಾ ಇದ್ದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ ಪೊಲೀಸರು ವರಿಷ್ಠರಿಗೆ, ದೊಡ್ಡ ನ್ಯಾಯವಾದಿಗಳಿಗೆ, ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದ್ರೂ ನಮ್ಮನ್ನು ಮಾತಾಡಿಸಿ ನಮ್ಮನ್ನ ಅಂತ ಕದ ಬಡ್ದಿದ್ದೀವಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು SIT ತನಿಖೆ. ಅವರು ನಮ್ಮನ್ನು ಕರೀತಾರೆ SIT ಅವರು ಅನ್ನೋ ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ SITಗೆ, ಹೆದರ್ಕೊಂಡಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ. ಯಾರು ಇವನನ್ನ ತಪ್ಪು ದಾರಿಗೆ ಎಳೆದ್ರು, ಹೆದರ್ಸಿದ್ರು ಅಥವಾ ಆಮಿಷ ಕೊಟ್ಟಿದ್ರು, ನಮ್ಮ ಹತ್ರ ಮಾಹಿತಿ ಇದೆ, ನಿಖರವಾದಂತಹ ಮಾಹಿತಿ ಇದೆ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡದೆ ಒನ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲಿ ಏನಾಗ್ತಾ ಇದೆ ನೋಡಿ. ಬರೀ ನೋಡಿ, ಕಂಟಿನ್ಯೂಸ್ ನಮಗೆ ಮಾತಾಡಕ್ ಆಗ್ತಾ ಇಲ್ಲ. ದಿನಾ FIR, 4 FIR 5 FIR, ಎಲ್ಲರೂ ಹೋಗ್ಬೇಕು, ಎಲ್ಲರೂ ಸ್ಟೇಷನ್ ಹೋಗ್ತಾನೆ ಇದೀವಿ, ಮಾತಾಡಕ್ಕೆ ಆಗ್ತಾ ಇಲ್ಲ. ಆ ಕಡೆ ಅಂತ 10 ಚಾನೆಲ್ಗಳಲ್ಲಿ ಸುಳ್ಳು ಹೇಳಿಸ್ತಾನೆ ಇದ್ದಾರೆ. ಪ್ರತಿದಿನ ಸುಳ್ಳು.
ಸುಳ್ಳು ಹೇಳಿ 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 ಜನರಿಗೆ ಇದೇನೋ ಆಗ್ಬಿಟ್ಟಿದೆ, ಏನೋ ಷಡ್ಯಂತ್ರ ಅಂತೆ. ಇದುವರೆಗೂ ಒಂದು ತುಣುಕು ಸಿಕ್ಕಿಲ್ಲ ರೀ ಷಡ್ಯಂತ್ರದ್ದು. ಯಾವ ಷಡ್ಯಂತ್ರ? ಹುಡ್ಕೊಳ್ರಿ, ಎಲ್ಲಾನು ನಮ್ಮ ಮನೆಗೆ ಬಂದು ಹುಡ್ಕೊಳ್ಳಿ. ಏನಾದ್ರೂ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ? ದೇವಸ್ಥಾನ ಹಾಳ್ಬೇಕು ಮಾಡ್ಬೇಕಂತೇಳಿ ಯಾವನಾದ್ರೂ ಕೋಟ್ಯಾಂತರ ರೂಪಾಯಿ ಕೊಟ್ಟಿದಾನ ಇಲ್ಲಿ? ನಮ್ಮ ಅಕೌಂಟ್ ನಂಬರು ಎಲ್ಲವೂ ಕೂಡ ಬಹುಶಃ ನಿಮ್ಮ ಹತ್ರ ಇರ್ತದೆ, ಚೆಕ್ ಮಾಡಿರ್ತೀರಿ. ಇನ್ನೂ ಮಾಡ್ಕೊಳ್ಳಿ, ಪ್ರತಿಯೊಂದು ಮಾಡ್ಕೊಳ್ಳಿ. ಯಾರು ನೋಡಿ, ದೂರುದಾರನಿಗೆ ರಕ್ಷಣೆ ಕೊಟ್ಟಿದ್ದು ನಾವೇ. ಸಾಮಾಜಿಕ ಜಾಲತಾಣದಲ್ಲಿ ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಇದು. ಇಷ್ಟು ದೊಡ್ಡ ಸಾಕ್ಷಿಗೆ ಯಾರೂ ಬೆಂಬಲಿಸಲ್ಲ, ನಾವು ಧೈರ್ಯವಾಗಿ ಮುಂದೆ ನಿಂತ್ವಿ. ತಿಮ್ರೋಡಿ ನ್ಯಾಯದ ಪರವಾಗಿ ಇರೋರು. ಜಾಲತಾಣದಲ್ಲಿ ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಇದು. ಇನ್ನೇನ್ ಮಾತನಾಡ್ತಾ ಇದ್ರು ಅನ್ನೋದನ್ನ ಕಡೆ ಗಮನಿಸಿದ್ರಿ. ಅವನಿಗೆ ಯಾರು ಇಟ್ಕೊಳ್ತಾ ಇದ್ರು? ನಾವು ನ್ಯಾಯದ ಪರವಾಗಿದ್ದೀವಿ, ಆತನೇ ಹೇಳ್ದ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಆತ ಇದ್ದ ಅಂದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂದ ತಕ್ಷಣ ನ್ಯಾಯದ ಒಂದು ಹರಿಕಾರ ಅಂತ ಹೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ. ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ. ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ. ಶಾಂತಿಯ ವ್ಯವಸ್ಥೆಗೆ ಭಂಗ ಆಗೋದು ಹಂಗೆ ನಡ್ಕೊಳ್ಳಿಲ್ಲ. ಬಂಗಾರದಂತ ಕಾರ್ಯಕರ್ತರು ಬಂದರು. ಒಂದು ಸ್ವಲ್ಪನೂ ಕೂಡ ಶಾಂತಿಗೆ ಧಕ್ಕೆ ಆಗದಂಗೆ ಸಾವಿರಾರು ಜನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆದಿವಾಸಿ ಮಹಿಳೆಯರು, ಹರಿಜನ ಕಾಲನಿಯ ಮಹಿಳೆಯರು, ಮಕ್ಕಳು ಬಂದು ಮಹೇಶ್ ಅಣ್ಣನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ನಿಂತ್ಕೊಂಡಿದ್ದಾರೆ. ದುಡ್ಡಿನಿಂದ ಬಂದಂತಹ ಬಲ ಅಲ್ಲ, ರಾಜಕೀಯದಿಂದ ಬಂದಂತಹ ಜನಬಲ ಅಲ್ಲ, ನ್ಯಾಯದ ಹಂಬಲದಿಂದ ಬಂದಂತಹ ಆ ಬಲ. ದಯವಿಟ್ಟು SIT ಅವರೇ ಹಾಳು ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಗಿರೀಶ್ ಮಟ್ಟಣ್ಣನವರ್ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಅವನಿಗೆ ಭಯ ಕಾಡ್ತಾ ಇದೆ, ಅದರಲ್ಲೂ ಈ 4-5 ದಿನದಿಂದ ಆತನಿಗೆ ಭಯ ಕಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತು ಇನ್ನೊಂದಷ್ಟು ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಏನೇನ್ ಹೇಳಿದ್ರು, ಯಾವ್ಯಾವ ವಿಚಾರಗಳನ್ನ ಮಾತನಾಡಿದ್ರು ಅಶೋಕ್? ಹೌದು ಮಧುರಾಜ್, ಈ ಒಂದು ಧರ್ಮಸ್ಥಳದಲ್ಲಿ ಶವ ಹೂತಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಷಡ್ಯಂತ್ರ ರೂಪಿಸಿದವರಲ್ಲಿ ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಕೆಲವೊಂದಿಷ್ಟು ಜನ ಇದ್ದಾರೆ ಎನ್ನುವಂಥ ಆರೋಪ ಇತ್ತು. ಸೊ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅದರಲ್ಲಿ ಅವರು ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು, ಈ ಚಿನ್ನಯ್ಯದಿಂದನೇ ಈತನಿಗೆ ನಾವು ಯಾರೂ ಕೂಡ ಒತ್ತಡ ಹಾಕಿಲ್ಲ, ಈ ರೀತಿ ದೂರು ನೀಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಒತ್ತಡ ನೀಡಿಲ್ಲ. ಆತನೇ 2 ವರ್ಷದ ಹಿಂದೆ ನಮ್ಮನ್ನು ಸಂಪರ್ಕ ಮಾಡಿದ್ದ. ಈ ರೀತಿಯಾಗಿ ನನಗೆ ಪಶ್ಚಾತ್ತಾಪ ಆಗಿದೆ, ಹೀಗಾಗಿ ಇದನ್ನು ಯಾರಾದರೂ ನನ್ನನ್ನು ಪೊಲೀಸ್ ಹತ್ರ ಕರ್ಕೊಂಡು ಹೋಗಿ ಅನ್ನುವಂಥದ್ದನ್ನು ಕೇಳಿದ. ಹೀಗಾಗಿ ನಾವು ಸಾಕಷ್ಟು ಮಂದಿ ಲಾಯರ್ ಹತ್ರ ಹೋಗಿದ್ದೇವೆ, ಪೊಲೀಸ್ ಠಾಣೆಯನ್ನು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಈಗ SIT ತನಿಖೆ ಆರಂಭ ಆಗಿದೆ. ಹೀಗಾಗಿ ಇದೊಂದು ನಮಗೆ ಸುವರ್ಣ ಅವಕಾಶ. ಹೀಗಾಗಿ ನಮ್ಮ ಹತ್ರನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳಿದೆ. ಸೊ ನಾವು ನಮ್ಮನ್ನು SIT ಅವರು ಕರೆದ್ರೆ ನಾವು ಬಹಳ ಸಂತೋಷದಿಂದ ಹೋಗ್ತೇವೆ, ಸಂಭ್ರಮದಿಂದ SIT ಕಚೇರಿಗೆ ಹೋಗಿ ನಾವು ತನಿಖೆಯಲ್ಲಿ ನಾವು ಸಹಕಾರ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿರತಕ್ಕಂಥದ್ದು. ಇದರ ಜೊತೆಗೆ ನ್ಯಾಯಾಲಯದಲ್ಲಿ ಏನು ಈತ 164 ಸ್ಟೇಟ್ಮೆಂಟ್ ಅನ್ನು ನೀಡಿದ, ಅಲ್ಲಿಯೂ ಕೂಡ ನಾವು ಯಾವುದೇ ರೀತಿಯಿಂದ ಒತ್ತಡವನ್ನು ಹಾಕಿಲ್ಲ. ಆತನಿಗೆ ಒಬ್ಬನಿಗೆ ಅಲ್ಲಿ ಸ್ಟೇಟ್ಮೆಂಟ್ ನೀಡೋದಕ್ಕೆ ನ್ಯಾಯಾಧೀಶರು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ರು. ಇದರ ಜೊತೆಗೆ ಆತನೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ನಾನು ವಾಸ್ತವ್ಯ ಇರ್ತೇನೆ ಅಂತ ಹೇಳಿದ್ದ. ಸೊ SIT ಅವರು ಕೂಡ ಹೇಳಿದ್ರು, ತಾವು ಎಲ್ಲಿ ಉಳ್ಕೋತೀಯ, ನಿಮಗೆ ನಾವು ರೂಮಿಂದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಆತ ನಾನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲೇ ಉಳ್ಕೋತೇನೆ ಅಂತ ಹೇಳಿ ಆತನೇ ಸ್ವ ಇಚ್ಛೆಯಿಂದ ಹೇಳಿರೋದು. ಹೀಗಾಗಿ ಆತನಿಗೆ ರಕ್ಷಣೆ ನೀಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹೊರತು ಇದರಲ್ಲಿ ಯಾವುದೇ ಸಸ್ಪೆನ್ಸ್ ರಹಸ್ಯವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದು ಇಲ್ಲ ಎನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೊಂದು ಬಹಳಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು, ಈ ಅನಾಮಿಕ ಪ್ರಾರಂಭದಲ್ಲಿ ಕೋರ್ಟ್ಗೆ ತಂದೊಪ್ಪಿಸಿದಂಥ ಬುರುಡೆ ಬಗ್ಗೆ. ಸೊ ಆ ಬುರುಡೆ ಬಗ್ಗೆಯೂ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೇಳ್ತಿರೋದು ಏನಂತಂದ್ರೆ, ಆ ಬುರುಡೆ ಧರ್ಮಸ್ಥಳದಿಂದಲೇ ತಂದಿರೋದು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಈ ಬಗ್ಗೆ SIT ಅವರು ತನಿಖೆ ಮಾಡಬೇಕು, ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗ್ಲಿ. ಸೊ ಈ ನಿಟ್ಟಿನಲ್ಲಿ ಕೂಡ ತನಿಖೆ ಆಗಲಿ ಎಂಬುದನ್ನು ಕೂಡ ಹೇಳಿದ್ದಾರೆ. ಸೊ SIT ಅವರು ಯಾವುದೇ ರೀತಿಯಿಂದ ತನಿಖೆಗೆ ಕರೆದರೂ ಕೂಡ ನಾವು ಸಹಕಾರವನ್ನು ನೀಡ್ತೇವೆ, ಇದರಲ್ಲಿ ಯಾವುದೇ ರೀತಿಯಿಂದ ಮುಚ್ಚುಮರೆ ಇಲ್ಲ. ಮತ್ತೆ ಒಂದಿಷ್ಟು ನಮ್ಮ ಮೇಲೆ ಅಪವಾದ ಹಾಕುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಬಿಜೆಪಿಯವರ ವಿರುದ್ಧ ಕೂಡ ಒಂದಿಷ್ಟು ಆಕ್ರೋಶವನ್ನು ಮಟ್ಟಣ್ಣವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ವಿಜಯೇಂದ್ರ ಇರ್ಬೋದು, ಇನ್ನಿತರರು ನಮ್ಮ ಮೇಲೆ ಅಪವಾದವನ್ನು ಹಾಕ್ತಿದ್ದಾರೆ. ಸೊ ಇವರೆಲ್ಲ ಮಾಡ್ತಿರ್ತಕ್ಕಂಥ ಡ್ರಾಮಾಗಳಿಗೆ ಮುಂದೊಂದು ದಿನ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು. ನಾಗರಾಜ್, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH